ಯೋಚಿಸಿ ಬುದ್ಧಿವಂತನಾಗು. ಹೌದವ ಕೂತು ಸೋಮಾರಿಯಾಗಬೇಡ, ಸಾಧಿಸಿ ಯುಕ್ತಿವಂತನಾಗು. ಹೌದು ಪೂಜದ ನಾಸ್ತಿಕನಾಗಬೇಡ, ಧ್ಯಾನಿಸಿ ಭಕ್ತಿವಂತನಾಗು. ಹೌದವ ಲೇ ಮಾನವ, ಮಾನವ ಲೇ ಮಾನವ, ಮನುಕುಲವೇ ಮೆಚ್ಚಿ ಮಾದರಿಯಾಗುವಂತ ಮಾನವನಾಗು, ಮಾನವನಾಗು, ಮಾನವನಾಗು ಅಂತೇಳಿ ಮಾತನ್ನ ಹೇಳ್ತಾರ. ಮಾತು ಹೇಳ್ತಾರಲ್ಲ ಅಂತ ಮಾತಮಾರ ಮಾತಿನ ಮೇಲೆ ವಿಶ್ವಾಸ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗ್ಯದ, ಮೇಲಾಗಿ ನುಡಿಬೇಕಾಗ್ಯದ. ಹೌದವ ಇವತ್ತು ನಾನೇ ಶ್ರೇಷ್ಠ, ನಾನೇ ದೊಡ್ಡವದೀನಿ, ನಾನೇ ಹಾಲು ಮಕ್ಕಳ ಬಾಳ ಓದಿನಿ, ನಾನೇ ಸಿದ್ಧಾಟಿಕೆ ಒಳಗ ದೊಡ್ಡವದೀನಿ ಹಮ್ ಅನ್ನೋದು ನಮ್ಮ ಒಳಗ ತುಂಬಿಕೊಂಡಿತ್ತಂದ್ರ ನಾವು ಊರು ಬಿಟ್ಟು 4 ಮಾರ ಮುಂದೆ ಹೋಗೋದಿಲ್ಲ. ಇದು ಮೊದಲ ತಲೆಯಾಗ ನೆನಪಿರ್ಬೇಕು ನಮಗ. ನಾನೇ 7-8 ಫೋಟೋ ಎಂದು ಅಹಂಕಾರ ಬರಬೇಕದು. ಹೌದಿಲ್ಲ? ಆಚೆ ಕಡೆ ಹಂಗ ಹೇಳ್ತಿದ್ದ ನೋಡ್ಬೇಕು ನೀವ. ಏನ್ ಹೇಳ್ತೀಯವ ಅಣ್ಣ? ತಂಗಿ ವಯಸ್ಸಿನಾಗ ಬಹಳ ಸಣ್ಣವದಳ, ತಿಕೋಟ. ಯಾಕಂದ್ರೆ ಇದೆಲ್ಲಾ ನಮ್ಮ ಬಿಜಾಪುರ ಹಿಡ್ಕೊಂಡು ಸಾಂಗ್ಲಿ ಹಿಡ್ಕೊಂಡು ಎಲ್ಲಾ ಕಡೆ ಸಿದ್ಧಾಟಿಕೆ ಬೆಳೆದದ. ಈ ಕಡೆ ನಿನಗೇನೋ ವಿಷಯ ಗೊತ್ತಿಲ್ಲ. ಬಾಳ ಕಂಡಪಟ್ಟಿ ಹರಿದು ಕುಡ್ದಾರ ನೋಡು. ಹಿಂಗೆ ನಿನಗ ಹಮ್ಮ ತುಂಬಿಕೊಂಡದಲ್ಲ. ಈ ಹಮ್ಮ ಸ್ಟೇಜ್ ಒಳಗೆ ಈ ಹಮ್ಮ ಗರ್ವ ಅನ್ನೋದು ಈ ಶಿವಸ್ಥಾನದಾಗ ಬರಬಾರದು. ಮೊದಲು ಇದು ಬರಬಾರದು. ಬರಬೇಡದು. ನಿನಗ ಸಿದ್ಧಾಟಿಕೆ ಮಾತಾಡ್ಲಕ್ಕತ್ನಿಪ್ಪ ಅಂದ್ರ ಒಂದು ಚೂರು ಒಳಗಾದ್ನಿಪ್ಪ ಅಂದ್ರ ಅವತ್ತು ಹಾಡಿಕೆ ಬಂದ್ ಮಾಡ್ತೀನಿ ನಾನು. ಸಿದ್ಧ ಯಾರ ಜೋಡ್ರಿ ಹಾಕನ. ಇದು ಪಕ್ಕ ಮಾಯಮ್ಮ ದೇವಿ ಆಶೀರ್ವಾದ ಆಗ್ಯದ. ಮಾಳಿಂಗರಾಯನ ಅಮೋಕ್ಷಿದನ್ ಹಸ್ತ ತಲಿ ಮೇಲೆ ಆಗ್ಯದ. ಹೌದಿಲ್ಲ? ಮೊದಲೇ ಅಡ್ಡ ಮಾತಾಡೋರಲ್ಲ. ನೀವ್ ಯಾನ ನೀ ಬಾಳ ಶಾನೆ ಅಂತಿಲ್ಬಾ. ಭಗವಂತ ನಿನ್ನಟ್ಟು ಶಾನೆ ನಾನಲ್ಲ. ನಿನ್ನ ಶಾನೆ ಅಲ್ಪ. ನಾ ಶಾಲಿಗಿಡ್ದಾಗ ಏರ್ ಹೇಳ್ತನ ಕರೆ. ಜಾಲಿಗಿಡದಾಗ ಏರ್ ಹೇಳ್ತಿ. ಅವ್ರ ಶಾನೆ ನಾವ್ ಯಾಕೆ ಇಲ್ಲಿ ಕೂತ್ ಹೇಳಕ್ ಬೇಡದನ್ನ ನಾವು. ಶಾಲಿಗಿಡ ಖಾಲಿ ಮೂಳ್ ಸುಚ್ಚಾಗಿಲ್ಲ ಹಿಂಗಂದಿ. ಎಲ್ಲಿ ಯಾಕಪ್ಪ ಅಂತಾರ ಒಂದ್ ಮಾತ್ ನಂತರ ಕೊಡಕೇನ. ರೊಕ್ಕ ಮುಖ್ಯ ಅಲ್ಲ, ಈಗ ನಂತರ ವಿಷಯ ಮುಖ್ಯ ಅದ. ಹೌದಿಲ್ಲ? ಹೇಳಿದೆ ಎಂತ ನಾ ಏನು ಬಾಳ ಶಾನೆ ಅದೀನಿ, ನಾವ್ ಸಿದ್ಧಾಟಿಕೆ ಬಲ್ಲವದೀನಿ ಅಂತೇಳಿ ಹೇಳಿದಿಲ್ಲ. ಯಪ್ಪ ಭಗವಂತ ನಿನ್ನಟ್ಟ ಶಾನೆ ಅಳವಲ್ಲ. ನಾ ಆಳು ಕರ್ನಾಟಕ ತಿರುಗಾಡಿರ್ಬೇಕಾರೆ ನಿನ್ನಟ್ಟ ಜ್ಞಾನವಂತೂ ಅಲ್ಲ, ನಿನ್ನಂಟ ಶಾನೇನೂ ಅಲ್ಲ. ನನ್ನಪ್ಪ ಗುರು ಬೀರನ್ನ ನನಗೆ ಎಷ್ಟು ಆಶೀರ್ವಾದ ಮಾಡಲ್ಲ, ಅಟ್ಟೆ ಮಾತ್ರ ಪ್ರತಿಪಾದನೆ ಮಾಡ್ಲಿಕ್ಕೆ ಇವತ್ತು ಬಂದೀನಿ. ಜಗತ್ತಿಗೆ ದೇವರ ಸಿದ್ದೇಶ್ವರ ಮುತ್ಯಾರ ಅವ್ರ ಭಯ ಎಂತ ಮಾತು ಬರ್ಲಿಲ್ಲ. ಜಗತ್ತು ತಿರುಗಾಡಿ ಅಂತ ಒಂದು ದಿನನೂ ಬರ್ಲಿಲ್ಲ ಅವ್ರಿಗೆ ಮಾತಾ. ಹೌದಿಲ್ಲ? ಬಸವಣ್ಣವರಿದ್ರು ಎಂತ ದೊಡ್ಡ ಪಾಂಡಿತ್ಯವನ್ನು ಹೊಂದಿರತಕ್ಕಂತ ಬಸವಣ್ಣವರಿದ್ರು ಕೂಡ ಏನ್ ಹೇಳ್ತಿದ್ರಿ ನಾ ಭಕ್ತರಿಗಿಂತ ಸಣ್ಣವನ್ನೇ ಇದೀನಿ ಅಂತ ಹೇಳ್ಯಾರ. ಹೌದು. ಇವತ್ತು ನಾ ಈ ಸ್ಟೇಜಿಗೆ ಬಂದಿನಪ್ಪ ಅಂದ್ರೆ ಈ ಸಣ್ಣ ಕೂಸುಗಳು ಏನು ಕೂತಾವಲ್ಲ, ಈ ಕೂಸುಗಳಿಗಿಂತ ನಾ ಸಣ್ಣಾಕಿನೇ ಇದೀನಿ ಅಂತ ತಿಳ್ಕೊಂಡು ಸ್ಟೇಜ್ ಮೇಲೆ ನಿಂತೀನಿ. ಸಣ್ಣಾಕಿನೇ ಇದೀನಿ ಅಂತ ಸ್ಟೇಜ್ ಮೇಲೆ ನಿಂತೀನಿ ಬಂಧುಗಳೇ. ಹೌದು. ಎಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ವಿಷಯ ಏನದಲ್ಲ, ಇದೇಗಿನ ಸಂದರ್ಭದಾಗ ಪದ್ಯ ಹಾಡುತ್ತ ಮುಂದೆ ಅವಾಗಿನೇ ಮಾತು ಹೇಳಿಬಿಟ್ಟಿನಿ. ಮಾತು ಹೇಳೇವಿ. ಗುರು ಮತ್ತು ಶಿಷ್ಯ. ಹೌದು, 2 ವಿಷಯ ಇಟ್ಟಿದಾಗ್ಯದ. ಗುರು ಮತ್ತು ಶಿಷ್ಯನ ಪಾಲ ನಂತರ ಅವ್ರಲ್ಲಿ ಸಿದ್ಧಾಟಿಕೆ ಒಂದು ವಿಷಯ ಹಾಕಿದ್ದೆ ನಾನು. ಏನಕ್ಕೆ ಸಿದ್ಧಾಟಿಕೆ ಒಳಗ ಅಲ್ಲ, ವಿಷಯ ವಿಚಾರ ಮಾಡ್ರಿ. ಏನು ಸಿದ್ಧಾಟಿಕೆ ಪ್ರಶ್ನೆ ಕೇಳೋದು ಮಾಸ್ತರ್ ಪ್ರಶ್ನೆ ಕೇಳ್ತಾನ್ರಿ. ಮಾಸ್ತರ್ ಕೇಳ್ತಾನ. ಏನ್ ಕೇಳೋರು? ಏನಾಗ್ತೇವ ದೇವರ್ಲಿಂಗ ಒಂದು ಮಡುವುದೊಳಗ ಜಗದಾನ. ಹೌದು. ಅವಾಗ ಒಬ್ಬ ಪೂಜಾರಿ ಬಂದ ಮ್ಯಾಲೆ ಎತ್ತಾನೆ. ಪ್ರಶ್ನೆ ಸಿದ್ಧಾಟಿಕೆ ಕೇಳೋದು, ಮಾಸ್ತರ್ ಕೇಳೋದು, ಉತ್ತರ ಹೇಳುದು. ಮತ್ತ ನಾ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಹೇಳುದು, ಆಚೆ ಕಡೆ ಚಟ್ಟಪ್ಪನ ಹೇಳುದು ಉತ್ತರ. ಒಬ್ಬರು ಮಿಸ್ ಹಿಡಿಯೋರು ಮಜ್ಜಿ ಕುಡಿಯೋರು ಮಾಡ್ತಾರೇನ? ಏನ್ ಗಂಟು ಬಿದ್ರು ಅಪ್ಪ ನೀವು. ಆ ಒಮ್ಮದಿ ಮಾಡಿಸಿದ ಚಲೋ, ಅದಕ್ಕಿಂತ ಹೇಸಿಗೆವು ಇನ್ನ ಮಾನಸಿಕ 10 ಪಾಲ್ ಚಲೋ ಅಲ್ಲ. ಮಾಂಡ ಬಾರ್ಕೊಳಿದ್ರೆ ಒಳ್ಳೆ ಇರುವಾಲಕರ ಒಂದು ಹಾದ್ಯ ಸರಿಯಾದ ಹಾದ್ಯ ಹೇಳ್ತಿರ್ತಾನವ. ಇವ್ ಭಾರತ ಉಪಾಗಿ ನೀವು ಬಾರ್ಕೋರಿ. ಅಲ್ಲೋ ಏನ ಅವ್ರ ಬಾಜು ಒಮ್ಮದಿ ಇಲ್ಲಿ ಬಾಜು ಹಾಕ್ರ ನಾಳೆ ಬರ್ಕೋಬೇಡ ನೀನ. ಹ್ಯಾಂಗ ಮಾರಾಯ ಹೋದ್ರಿ ಅಗದಿ. ಹೌದಿಲ್ಲ? ನೀ ಪ್ರಶ್ನೆಯನ್ನ ನೀ ಕೇಳಿದಿ. ಮಾಸ್ತರ್ ನನ್ನ ಪ್ರಶ್ನೆ ಕೇಳಿದ್ರೆ ಮಾಸ್ತರ್ ಪ್ರಶ್ನೆ ಉತ್ತರ ನೀನೇ ಮಾತಾಡ್ಬೇಕಾಗಿತ್ತು. ಮಾರಾಯಕ ಮಾತಾಡಿರು. ಮಾರಾಯಕ ಹಚ್ಚಲಕತ್ತಿದೆ ನೀನು ಮಾತಾಡ್ಲಕ್ಕ. ಒಬ್ಬರು ಮಾತಾಡ್ರಿ 10 ಸಲ ಹೇಳ್ತೀನಿ. ಏನಾದ್ರು ನಾವು ಹೇಳ್ತೀವಿ, ಒಬ್ಬೊಬ್ರು ಮಾತಾಡ್ರಿ. ಆದ್ರೂ ಕೂಡ ಪ್ರಶ್ನೆ ಉತ್ತರ ಹೇಳಿದ್ರೆ ಮಾರ ಎಲ್ಲಾ ಪೋಕಳ ಪಂಡ್ರಾಪುರದ ಎಲ್ಲಾ ಪೋಕಳ ಪಂಡ್ರಾಪುರದ ಏನೂ ಇಲ್ಲ. ಇದ್ರ ತೆರೆಯಾಗಿ ಏನೂ ಇಲ್ಲ. ಬರೀ ತಿಂತಾರ ನೋಡಿ 8 ಸಲ. 8 ಸಲ ಹತ್ತೀವಿ. ತಿನ್ನೋದು ಯಾಕೆ ನೀವು ಅವ್ರ ಕಡೆ ಹೊಂಟಿರೋ? ತಿನ್ನಾಕ 1 ನಂಬರ್ ಇವ್ರು. ಹೆಂಗಂದಿ? ಹೇಯಪ್ಪ ಹೇಳಿದ್ರು ಅವರು ಬರಮದೇವರ ಬಗ್ಗೆ
ಪ್ರಶ್ನೆ ಕೇಳಿನ ನಿನ್ನ ಪೂಜಾರಿ ನಾ ಮಾಳಿಂಗ್ರನ ಪೂಜಾರಿ ತಿದ್ದೀನಿ ಬಿಡು ಇರ್ಲಿ ಹೌದಿಲ್ಲ ಏನ್ ಪೂಜಾರಿ ಹಿಡ್ದೇವ ಹೇಳಿದ ಅನ್ನ ಏನಂತೇವ ತಂಗಿ ಪರಮಾತ್ಮನ ಸೇವಾ ಪರಮದೇವರು ಮಾಡುವ ಸಂದರ್ಭದಾಗ ಏನಾಗಿತ್ತು ಕಮಲಾದೇವಿ ಕಡಿ ತಿಪ್ಪರೇಶ್ವರ ಅರಸನ ಮಗಳ 7 ಮಂದಿ ಹೆಣ್ಣು ಮಕ್ಕಳೊಳಗ ಕಡಿ ಹುಟ್ಟ ಕಮಲಾದೇವಿ ಇದ್ರು ಹಾಗೂ ಕಮಲಾದೇವಿ ಹೊಟ್ಟೆಲಿ ಪರಮದೇವರು ಹುಟ್ಟಿದ ಪರಮದೇವರ ಆ ಪರಮದೇವರ ಶಿವನ ಸೇವಾ ಮಾಡುವ ಸಂದರ್ಭದಾಗ ಕಮಲಾದೇವಿ 7 ಹಳ್ಳ ಕೊಟ್ಲತ್ತ ಜಕನ್ಯಾರ ಕುಡ್ಕೊಂಡು ಕ್ವಾಡ್ರತ್ತ 7 ಹಳ್ಳ ಕೊಟ್ಟಂತ ಸಂದರ್ಭ ಜಂಬೂ ಬೆಟ್ಟಕ್ಕೆ ಹೋದಂತ ಸಂದರ್ಭದಾಗ ಯಾವಾಗ ನಿಮಗ ಕಷ್ಟ ಬರ್ತದ ಒಂದ್ ಹಳ್ಳ ಒಗದ ಪಾರ ಮಾಡ್ಕೊಂಡವತ್ತ ಈ ಏನ್ ಹಳ್ಳ ಒಗದ ಪಾರ ಮಾಡತ್ತದ ಅದ ಗುರುವಿನ ರೂಪ ಅದೇ ಗುರುವಿನ ರೂಪ ಮೊದಲ ತಲೆಯಾಗ ನೆನಪಿರ್ಲಿ ಮಗ ಹೌದಿಲ್ಲ ನೀ ಪಕ್ಕ ಉತ್ತರ ಇದನ್ನ ಹೇಳ್ತೇನೆ ಗೊತ್ತಿದ್ದೇನೆ ಪ್ರಶ್ನೆ ಕೇಳಿನೋ ನಾ ಪ್ರಶ್ನೆ ಕೇಳ್ಬೇಕಾರ ಗೊತ್ತಿದ್ದೆ ಕೇಳಿನಿ ಇವ ಮಾತಾಡುವ ಮಾರ್ಯಾದ ಮಾತಂದ್ರ ನೆನಪೈತಾರ ನಿಮಗ ಏನಂತ ಉತ್ತರ ಹೇಳಿರ ತಲೆಯನ್ನ ಕೂದಲು ನೆಟ್ಟರಾಗಿರ್ಬೇಕತ್ತ ನೆಟ್ಟಗಾಗೋದು ಒಪ್ಪಗೋ ಮಾತಾಡ ಒಂದ್ ಮಾತಂದ್ರ ಮಾರ್ಯಾಗಳು ನಮ್ಗೆ ಎಷ್ಟು ದೇವ್ರ ಬುದ್ಧಿ ಕೊಟ್ಟಾನ ಎಷ್ಟು ನಮ್ಮ ಗುರು ಹೇಳೋರ್ ಅಂದಾರಿಲ್ರಿ ಮತ್ತ ಗುರು ಇಲ್ಲಿ ಯಾಕೆ ಬೇಕಾದ್ರೆ ನಿಮಗ ನಮ್ಮ ಗುರುವಿನ ಕೊಟ್ಟು ಯಾಕೆ ಬೇಕಾದ ಮಾರಾಯ ಎಲ್ಲಿ ನಾನು ಸರಿ ಇಲ್ಲಿ ಹೋಗ್ಬಾರ್ದು ನೀ ಅದ್ವಾಲ್ಗಿದಿ ನಮ್ಮ ಗುರುವಿನ ಯಾಕೆ ತೊಂದ್ರೆ ನಮ್ಮ ಗುರು ಬುದ್ಧಿ ಕೊಟ್ಟಟ್ಟ ಹೇಳ್ತೀನಿ ಅಂತ ಹೇಳಿ ನಮ್ಮ ಗುರುವಿನ ಯಾಕೆ ಬೇಕಾಯ್ತು ಮಾಸ್ತರ್ಗಳು ತಲೆ ಖರ್ಚು ಮಾಡ್ಲಾಕತ್ರಿ 10 ಮಂದಿ ಗಾಡಿ ಕೂತು ವಿಚಾರ ಮಾಡ್ಲಾಕತ್ರಿ ಇವ್ರು ನಡ್ರಿ ನಿಮಗ ಗುರು ಬೇಕಾ ಆ ಮ್ಯಾಲನೆ ತಾನು ಹೇಳ್ತಾನ ಮೊಹಮ್ಮದ್ ಪೈಗಂಬರ್ಗ ಗುರು ಇಲ್ಲ ಮೊಹಮ್ಮದ್ ಪೈಗಂಬರ್ಗ ಗುರು ಇಲ್ಲ ಅನ್ಬೇಡಣ್ಣ ಪರಮಾತ್ಮನ ದೂತ ಮೊಹಮ್ಮದ್ ಪೈಗಂಬರ ಮೊಹಮ್ಮದ್ ನಿನಗೆ ಅಣ್ಣ ಪರ್ವತನು ಹೌದಾ ಏ ಮೈಮಾಪುರ ಚಂದನು ಹೌದು ಇದೇ ದೇವರ ಕರಿವ ಮಾತಾಡ್ತಿದ್ರ ಅವರು ಹೇಳು ಶಿವನೇ ನಮ್ಮ ದೇವರ ಬಂದನಿಗೆ ಗುರುವೇ ನಮ್ಮ ದೇವರ ಬಂದನಿಗೆ ಅಂದ್ರು ಸುಮ್ಮ ಹೇಳಿಕೆ ನೀನ ಮಾಡಬಾರ್ದನ್ನ ಹೇಳ್ರಿ ಜಿಪಿ ಹೋದ್ ಗಪ್ಪಿನಿ ಅಂತೀರಿ ಜಿಪಿ ಹೋಗಿ ಏನ್ ಮಾಡೋದು ಇರ್ಲಿ ಗುರುವೇ ನಮ್ಮ ಇಲ್ಲಿ ಪಾತ್ರ ಹೊರಗತೆ ಮಾತಾಡೋದ್ರ ಭಕ್ತರು ಎಷ್ಟು ಅದಾರ ಹಂಗದಾರ ಗುರುವೇ ನಮ್ಮ ಇಂತ ಮಾತಾಡೋದು ಬೇಡ ಹೌದು ಹೌದಿಲ್ಲ ಮೊಹಮ್ಮದ್ ಪೈಗಂಬರದ ಗುರು ಇಲ್ಲತ್ತೇಳಿ ಅಮ್ಮ ನೀ ಹೇಳಕತ್ತಿದಿ ಎಣ್ಣೆಗಳು ಪರಮಾತ್ಮನ ದೂತನೇ ಮೊಹಮ್ಮದ್ ಪೈಗಂಬರದನ ಮುಂದಾಗೋದು ಹಿಂದಾಗೋ ಸುದ್ದಿ ಮೊಹಮ್ಮದ್ ಪೈಗಂಬರ್ಗ ಗೊತ್ತಾಗಬೇಕಾರ ಆ ಪರಮಾತ್ಮನನ್ನ ಗುರುವಿನ ಮಾಡ್ಕೊಂಡನವ ಮಾಡ್ಕೊಂಡಲ್ಲಿ ಗುರುವಿನ ವಿಚಾರ ಮಾಡಿ ಬಂಧುಗಳೇ ಪರಮಾತ್ಮನೇ ಗುರು ಗುರುನೇ ದೇವರ ಹೌದು ದೇವರನ್ನೇ ಗುರು ಹಾಗೆ ಹೇಳ್ತಾರೆ ಏನಂತೇಳಿ ಏನಂತವ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಶ್ವರ ಗುರುವೇ ನಮಃ ಅಂತೇಳ್ರು ಹೌದಾ ಬ್ರಹ್ಮನೇ ಗುರುದಾನ ವಿಷ್ಣುನೇ ಗುರುದಾನ ಮಹೇಶ್ವರನೇ ಗುರುದಾನ ಅಲ್ಲಾನೇ ಗುರುದಾನ ಅಲ್ಲಾನೇ ಗುರುದಾನ ಇದ್ರಾಗ ಯಾವ ಗುರುವಿನ ಆಯ್ಕೆ ಮಾಡ್ಕೋತಿ ಮೊಹಮ್ಮದ್ ಪೈಗಂಬರ್ಗ ಆಯ್ಕೆ ಮಾಡ್ಕೋಯನ್ನ ಹೌದು ವಿಷಯ ಮಾತಾಡ್ರೆ ಪಾಯಿಂಟ್ ಸಿಕ್ಕಿರಬಾರ್ದ ಹೇಳ್ತೀನಿ ದೂತ ಯಾಕಪ್ಪ ಅಂದ್ರ ಮೊಹಮ್ಮದ್ ಪೈಗಂಬರ್ಗೆ ಯಾರು ಗುರು ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ಲೋಕ ಏನ್ ಹೇಳ್ತದಲ್ಲ ಮತ್ತ ಅದ್ರ ಇದಕ್ಕೆ ಇವ್ರು ಯಾಕೆ ಗುರುಗಳಾದ್ರು ನೀವ್ ಹೇಳೋ ಕರೆ ಆಯ್ತು ಶ್ಲೋಕ ಹೇಳೋದು ಕರೆ ಸುಳ್ಳು ಅನ್ಬೇಕು ಹೌದಿಲ್ಲ ಮೊಹಮ್ಮದ್ ಪೈಗಂಬರನೇ ಗುರುದಾನ ಪರಮಾತ್ಮನೇ ಗುರುದಾನ ಇವತ್ತು ಸೋಮಲಿಂಗ ಧರಣಿಗಿಳಿದು ಬಂದಾನ ಅಮೋಕ್ಷದನ ಜೋಡಿ ಸಂಗಾಟ ಬಂದಾನ ಸೋಮಲಿಂಗನೇ ಪರಮಾತ್ಮ ಪರಮಾತ್ಮನೇ ಸೋಮಲಿಂಗ ಮೊದಲು ತಲೆಯಾಗ ನೆನಪಿರಬೇಕು ನಮಗ ಹೌದೇವ ಪರಮಾತ್ಮನೇ ಸಾಕ್ಷಾತ್ ಪರಮಾತ್ಮನೇ ಸೋಮಲಿಂಗನ ಅವತಾರದಾಗ ದೇವರನೇ ಬಂದಾನ ಸಂಗ ಗುರುವಿನ ರೂಪದಾಗ ಬಂದಾನ ಪರಮಾತ್ಮ ಬಂದಾನ ಹೌದಿಲ್ಲ ಮೊಹಮ್ಮದ್ ಪೈಗಂಬರಗ ಗುರು ಇಲ್ಲ ಅಂತ ಅನ್ಬೇಡಣ ಪರಮಾತ್ಮನ ದೂತದಂದ್ರ ಅವನೇ ಗುರುವಿನ ಮಾಡ್ಕೊಂಡನೆ ಅಲ್ಲಾನೇ ಮೊಹಮ್ಮದ್ ಪೈಗಂಬರ್ ಅದಕ್ಕೆ ಏಕ ಅಲ್ಲಾ ಹಜಾರ್ ನಾಮ್ ಅಂತ ಅವ್ರೇನ್ ಇಸ್ಲಾಂ ಧರ್ಮದವ್ರ ಒಬ್ಬನೇ ದೇವ್ರು ಒಬ್ಬನೇ ಅಂತ ತಿಳ್ಕೊಂಡಾರ ಗುರುನೇ ಒಬ್ಬನೇ ಅವನೇ ದೇವ್ರ ಅವನೇ ಗುರು ಹೌದು ಬೇಕಾರೆ ಇಸ್ಲಾಂ ಧರ್ಮ ನೀನು ಗೊತ್ತಾಗ್ಲಿಕ್ಕ ಫೋನ್ ಹಚ್ಚಿ ಮಾತಾಡ್ಕೊಂಡು ಕೇಳ್ಕೊಂಡು ಹೇಳ ನನಗ ಉತ್ತರ ಹೌದಿಲ್ಲ ಅದಕ್ಕ ಮಾತು ಹಿಂಗ ಬರ್ತದ ಅದಕ್ಕ ನಾ ಕೇಳ್ತಕ್ಕಂತ ಪ್ರಶ್ನೆಕ್ಕ ನೀ ಹೇಳ್ತಕ್ಕಂತ ನಮ್ಮ ಜಟ್ಟಪ್ಪನ ಹೇಳ್ತಕ್ಕಂತ ಪ್ರಶ್ನೆಕ್ಕ ಎಲ್ಲ ಬಿಡಿಸಿ ಹೇಳತ್ತೀನಿ ಅಂತ ಹೇಳ್ತಿಲ್ಲ ನೀ ಯಾನೋ ಬಿಡಿಸಕ್ ಬರುದಿಲ್ಲ ನಿನಗ
ನೀನು ಏನೋ ಬಿಡಿಸ್ಲಾ ಬರಲ್ಲ ಅಲ್ಲೇ ಅಲ್ಲೇ ಮಡ್ಯಾಗ ಹೆಸರು ಕಾಯಿ ಬಿಡ್ಸಕ್ ಹೋಗ್ರಿ. ಮಡ್ಡೆ ಹೆಸರುಕಾಯಿ ಶೇಂಗಾ ಬಿಡಿಸ್ಲಾಕ್ ಹೋಗ್ರಿ. ಹಾ ಇರ್ಲಿ. ಹೌದಾ ಮಾತ ದೇವರ ಗುರು ಶ್ರೇಷ್ಠ ಏನ ಶಿಷ್ಯ ಶ್ರೇಷ್ಠ? ಎರಡು ವಿಷಯ ಇಟ್ಟಿದ್ದಾಗಿತ್ತವ. ಎರಡು ವಿಷಯದೊಳಗ ಹಚ್ಚ ಕಡೆ ಮಾಸ್ತರ್ ಅನ್ನ ಬಹಳ ಚಂದ ಮಾತಾಡಿದ, ನೀವು ಎಲ್ಲರೂ ಕೇಳಿರಿ. ಅದಕ್ಕೆ ತದ್ವಿರುದ್ಧ ಮಾತು ಹೆಂಗ ಬರ್ತದಪ್ಪ ಅಂದ್ರೆ ಮಾನವ ಜನ್ಮಕ್ಕ ಗುರು ಬೇಕು. ಹೌದು ಹೌದು ಬೇಕು ಗುರು. ಗುರು ಇರ್ಲಾರ್ದ ಏನೋ ಕೆಲಸಗಳ ಕಾರ್ಯಗಳಾಗೋದಿಲ್ಲ. ಆಗಲ್ಲವ. ಒಂದು ಮಾತು ನೆನಪಿಗೆ ಬರ್ಲಾಕತ್ತದ. ಹೆಂಗ ಬರ್ತೈತೆವ ಮಾತ? 5 ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ. ಅದು ಗೋರಾ ಕುಂಬಾರನ ಮನೆಗೆ ಸಂತ್ರ ಬಂದಿರುತ್ತ. ಬಂದಿದ್ದೇವ. ಸಂತ್ರ ದಿಂಡೆ ಗೋರಾ ಕುಂಬಾರನ ಮನೆಗೆ ಬಂದಂತ ಎಲ್ಲಾ ಸಂತ್ರ ದಿಂಡೆ ಬಂತು. ಯಾರ್ಯಾರು ಯಾರ್ಯಾರು ಬಂದಿದ್ರು? ಚೋಕಾಮೇಳ, ಮುಕ್ತಾಬಾಯಿ, ಜ್ಞಾನದೇವ, ತುಕಾರಾಮ್ ಮಹಾರಾಜ, ಹೌದು ಮತ್ತ ನಾಮದೇವ, ಇವರೆಲ್ಲರೂ ಕೂಡ ಬಂದಿದ್ರು. ಆ ಸಂದರ್ಭದ ಜ್ಞಾನದೇವ ಕೇಳ್ತಾನಂತ, ಯಾರಿಗೆ? ಯಾರಿಗವ? ಗೋರಾ ಕುಂಬಾರಗ. ಏನೈತೆವ? ಕುಂಬಾರ ಗಡಿಗೆ ಮಾಡಿ ತಪ್ಪಿ ಮೇಲೆ ತಪ್ಪಿ ಹೊಡೆದು ಇಟ್ಟಿದಿ ಕರೆ. ಇದ್ರಾಗ ಯಾವ ಗಡಿಗೆಗಳ ಸುಟ್ಟ ಓದಿ ಕೇಳಿದವ. ಕೇಳವ ಮಾತ. ಅವಾಗ ಗೋರಾ ಕುಂಬಾರ ಅಂದತ್ತ, ಏನತ್ತವ? ಗಡಿಗೆಗಳತ್ತ. ಆವ ಕೇಳಿದಂತ ಗಡಿಗಿನ ಮರ್ಮೇವು ಗೋರಾ ಕುಂಬಾರ ಗೊತ್ತಾಗಿತ್ತು. ಗೊತ್ತಾಗಿತ್ತು. ಬ್ರಹ್ಮ ಕುಂಬಾರ ಮಾಡಿರ್ತಕ್ಕಂತ ತಲಿಯನ್ನು ಗಡಿಗೆ ಯಾವ್ದು ಸುಟ್ಟೈತೆ ಚೆಕ್ ಮಾಡಕ್ ನಿಂತ. ಎಷ್ಟು ಮಂದಿ ಸಂತ್ರಿದ್ರು ಎಲ್ಲಾ ಸಂತ್ರಿಗೆ ಒಂದು ಬಡಿಗೆ ತಗೊಂಡ್ ತಲೆಗೆ ಟಕ್ 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 ಹೊಡ್ಕೋತ ಹೊಂಟ. ಎಲ್ಲಾರು ಸುಮ್ಮ ಕೂತರು. ಹೌದು ನಾಮದೇವನ ತಲೆಗೆ ಗೋರಾ ಕುಂಬಾರ ಟಕ್ ಹತ್ರ ಹೊಡಿತಿದ್ದ. ಏನು ಮಾಡಿದವ ಅವಾಗ? ಕೈ ಹಿಡದ ಗೋರಾ ಕುಂಬಾರನ ಕೈ ಹಿಡದ ನಾಮದೇವ. ಕೈ ಹಿಡಿದ, ಏ ಗೋರಬ, ನಿನಗ ಬುದ್ಧಿಗೆ ಇದ್ದೈತಿಲ್ಲ, ತಲಿ ಕಟ್ಟದ ಅನಂತ ತಲಿಗೆ ಯಾಕೆ ಹೊಡ್ಲಕತ್ತಿ ಅನ್ನವ. ಎಲ್ಲಾರ ತಲೆಗೆ ಯಾಕೆ ಹೊಡ್ಲಕತ್ತಿ? ಎಷ್ಟು ಅನುಗೊಡದ ನಾಮದೇವ ಹೇಳ್ತಾನ. ಯಾರು ಗೋರಾ ಕುಂಬಾರ ಹೇಳ್ತಾನ ಜ್ಞಾನದೇವಗ. ಏನತ್ತವ? ಯಪ್ಪ, ಇಲ್ಲಿ ಕೂತಿರ್ತಕ್ಕಂತ ಎಲ್ಲಾ ಗಡಿಗೆಗಳು ಸುಟ್ಟಾವ, ಇದೇನ ಕೈ ಹಿಡ್ದದಲ್ಲ ಬಡಿಗೆ ನಾಮದೇವ. ಹೌದು. ಈ ನಾಮದೇವನ ಗಡಿಗೆನ ಸುಟ್ಟಿಲ್ಲ, ನಾಮದೇವನ ಗಡಿಗೆ ಸುಟ್ಟಿಲ್ಲ ಅಂದತ್ತ. ಹೌದಾ? ಎಷ್ಟು ಅನುಗೊಡದ ಎಲ್ಲಾ ಸಂತರ ಗೊಳೆತ್ತ ನಕ್ಕ ಬಿಟ್ರು. ಅವ್ ನಾಮದೇವ ಅಸಹ್ಯ ಆಯ್ತು. ಅಸಹ್ಯ ಆಯ್ತು. ಅವ ಪಂಡರಾಪುರಕ್ಕೆ ಹೋದತ್ತ, ವಿಠ್ಠಲ್ಗ ಹೋಗಿ ಕೈ ಮುಗಿದು ಕೇಳಕತ್ತ ವಿಠ್ಠಲ್ಗ. ಏನತ್ತವ? ಯಪ್ಪ, ಸಂತ್ರ ದಂಡೆ ಎಲ್ಲಾ ಗೋರಾ ಕುಂಬಾರ ಮನೆಗೆ ಹೋದಂತ ಸಂದರ್ಭ ನನಗ ಅಸಹ್ಯ ಮಾಡ್ಯಾರ, ನನ್ನ ಗಡಿಗೆ ಸುಟ್ಟಿಲ್ಲ ಅಂದಾರ. ಹೌದಾ? ಮತ್ ಇದಕ್ಕೆ ಹ್ಯಾಂಗ ಮಾಡ್ಬೇಕು ಯಪ್ಪ ಅನ್ನವ. ಅಸಹ್ಯ ಆಗಿ ಮಕ ಸಣ್ಣ ಮಾಡಿ ನಿಂತ. ಹೌದವ? ಅವಾಗ ನಾಮದೇವ್ ಹೇಳ್ತಾನಂತ ವಿಠ್ಠಲ, ಪಂಡರಪುರ ವಿಠ್ಠಲ. ಏನತ್ತವ? ನಾವ್ರು ಹೇಳಿದ್ದ ಕರೆ ಅದನ್ನ ಪಕ್ಕ ನಿನ್ನ ಗಡಿಗೆ ಸುಟ್ಟಿಲ್ಲ, ನಿನ್ನ ಕಚ್ಚಾದ ಗಡಿಗೆ ಅನ್ನತ್ತಾವ. ಸುಟ್ಟಿಲ್ಲ ಗಡಿಗೆ. ಹೌದಿಲ್ಲ? ಹೌದಾ? ಕಚ್ಚಾ ಅದ್ಯಾಂಗ ಹೋಯಪ್ಪ ನೀವು ನಾಮದೇವ. ಹೆಂಗ? ಪ್ರತಿಯೊಬ್ಬರ ಮಾನವ ಜನ್ಮಕ್ಕ ಬಂದ ಮೇಲೆ ಪ್ರತಿಯೊಬ್ಬರು ಗುರುವಿನ ಮಾಡ್ಕೊಂಡನೆ ಮುಕ್ತಿ ಮಂದಿರ ಮುಟ್ಟ್ಯಾರ. ನಾನು ಕೂಡ ಕೃಷ್ಣ ಯುಗದಾಗ ನಾನು ಕೂಡ ಗುರುವಿನ ಮಾಡ್ಕೊಂಡಿನ. ಸಾಂದೀಪ ಮುನಿಗಳನ್ನ ಗುರುವಿನ ಮಾಡ್ಕೊಂಡನ. ರಾಮ ಅವತಾರದಾಗ ವಿಶ್ವಾಮಿತ್ರನ ಗುರುವಿನ ಮಾಡ್ಕೊಂಡಿನ. ಪ್ರತಿಯೊಬ್ಬರು ಗುರುವಿನ ಮಾಡ್ಕೊಂಡನೆ ಮುಕ್ತಿ ಮಂದಿರ ಮುಟ್ಟ್ಯಾರ. ಅದಕ್ಕೆ ನಿನಗೂ ಕೂಡ ನಿನ್ನ ಗಡಿಗೆ ಸುಡಬೇಕಾರ ಗುರು ಬೇಕು ಅಂತ ಅಂದತ್ತ ಪಂಡರಪುರ ವಿಠ್ಠಲ ನಾಮದೇವಗ ಅಂದತ್ತ. ಏನಾಯ್ತವ ಅಲ್ಲಿಂದ? ಅವಾಗ ಯಪ್ಪ ಇನ್ನ ಹೆಂಗ್ ಮಾಡ್ಲಿ ಗುರುವಿನ ಹೆಂಗ ಮಾಡ್ಕೋದಂದವ. ಹೆಂಗ ಮಾಡ್ಕೊಂಡು? ನಿನಗ ಗುರು ಬೇಕಾದ್ರೆ ವಿಶ್ವದ ಕೇಚರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗುಡಿ ಒಳಗದಾನ. ಹೋಗಿ ಗುರುವಿನ ಮಾಡ್ಕೋತೇಳಿ ಪಂಡರಾಪುರ ವಿಠ್ಠಲ ಅಂದತ್ತ. ಹೌದು. ಇವ ನಾಮದೇವ್ ಹೋಗಿ ವಿಶ್ವದ ಕೇಚರ ಹುಡುಕಾಡ್ಕೋತ ಮಲ್ಲಿಕಾರ್ಜುನ ಗುಡಿಗೆ ಹೋದ. ಆ ಗುಡಿ ಒಳಗೆ ಹೋಗಿ ನೋಡಕ ಮುಪ್ಪಾನ ಮುದುಕಾಗಿದ್ದ. ಹೌದು. ಆ ವಿಶ್ವದ ಕೇಚರ ಏನ್ ಮಾಡ್ತಿದ್ದ ಅಲ್ಲಿ? ಏನು ಮಾಡ್ತಿದ್ದವ? ಆ ಮಲ್ಲಿಕಾರ್ಜುನ ಗುಡಿಯೊಳಗೆ ಮಲ್ಕೊಂಡಿದ್ದ. ಬಾಯಾಗ ಹಲ್ಲು ಬಿದ್ದಿದ್ದು, ಗಲ್ಲು ಒಳಗೆ ಸೇರಿದ್ದು. ಮುಪ್ಪಾನ ಮುದುಕಾಗಿದ್ದ. ಕಾಲು ಶಿವಲಿಂಗದ ಮೇಲೆ ಕಾಲು ಕೊಟ್ಟು ಮಲ್ಕೊಂಡಿದ್ದೀವ. ಹೌದು. ದೇವರ ಮೇಲೆ ಕಾಲು ಕೊಟ್ಟು ಮಲ್ಕೊಂಡಿದ್ವಿ. ವಿಚಾರ ಮಾಡ್ರಿ ನೋಡ್ರಿ ಅಪ್ಪ. ಅವಾಗ ನಾಮದೇವ ಅನ್ನತ್ತ ಹೋಗಿ ಏನಂತೇಳಿ, ಏನಂತ? ನಮ್ಮ ಗುರುವಾಗಿ ಪಂಡರಾಪುರ ವಿಠ್ಠಲ ಹೇಳ್ಯಾನ ಗುರುವಿನ ಮಾಡ್ಕೋ ಇವನ್ ಅಂತ ತಿಳ್ಕೊಂಡು ವಿಶ್ವಕೇಚರ್ನ. ಈ ಮಗ ನೋಡ್ರ ದೇವರ ಮೇಲೆ ಕಾಲು ಕೊಟ್ಟು ಮಾಡ್ಕೊಂಡ ಇವನ್ ಹೆಂಗ ಗುರು ಮಾಡ್ಕೋಬೇಕಂದವ. ಹೆಂಗ ಮಾಡ್ಕೋಬೇಕು ಗುರು? ಅವಾಗ ಅಂದತ್ತ ನಾಮದೇವ ಏನಂತೇಳಿ, ಏನಂತೇವ? ಯಪ್ಪ ನಿನ್ನ ಗುರುವಿನ ಅನುಗ್ರಹ ಬೇಕಾಗ್ಯದ, ನಿನ್ನ ದೀಕ್ಷೆ ತಗೊಳ್ಳಿಕ್ಕೆ ಬಂದಿನಿ. ಬಂದೇವಿ. ನಿನ್ನ ಗುರು ದೀಕ್ಷೆ ಕೊಡಿ. ಗುರುವಿನ ಕಾಲಿ ಹಲ್ಲಿ ಹಾಕಿಟ್ಟು ಯಪ್ಪ ಎತ್ತಿ ಕೆಳಗಿಟ್ಟುಕೋ ದೇವರ ಮೇಲೆ ಕಾಲಿಟ್ಟು ಅಂದತ್ತವ. ಅವಾಗ ಏನ್ ಹೇಳ್ತಾನವ? ಅವಾಗ ಆ ವಿಶ್ವಕೇಚರ್ ಗುರು ಅಂದತ್ತ ಹಲ್ಲು ಹೋಗಿ ಗಲ್ಲು ಸೇರಿದ್ದು ಒಳಗ ಏನ್ ಹೇಳ್ತೇನವ? ಯಪ್ಪ ನನಗ ಕಾಲು ಎತ್ತಿಡುವಂತ ತಾಕತ್ತು ನನಗಿಲ್ಲ, ವಯಸ್ಸಾಗ್ಯದ ಶಕ್ತಿ ಹೋಗ್ಯದ, ಎತ್ತಿ ಕಾಲು ನೀನ ತೆಳಗಿಡು ಅಂದತ್ತವ. ಕೆಳಗಿಡಿಯಪ್ಪ ನೀನೇ ಎತ್ತಿ. ಕಾಲು ಎತ್ತಿ ಕೆಳಗಿಡ್ಲಕತ್ತ. ಅಲ್ಲಿಯೂ ಕೂಡ ಲಿಂಗನೇ ಕಾಣ್ಲಕತ್ತಿ. ಹೌದು.
ಈಚ ಕಡೆ ಇಡಕತ್ತ ಅಲ್ಲಿ ಕೂಡ ಲಿಂಗ ಕಾಣಕತ್ತಿ. ಹೌದವ ಅವ ವಿಶೋಭ ಕೇಚರ್ನ ಕಾಲ ಎಲ್ಲಿ ಎತ್ತೆತ್ತಿ ಕೆಳಗಿಡ್ತಿದ್ಲ ಅಲ್ಲಿ ಲಿಂಗ ಕಾಣಕತ್ತು. ಎಲ್ಲಾ ಕಡೆ ಲಿಂಗ ಕಾಣ್ಲಕತ್ತಿ. ಅವಾಗ ತಿಳ್ಕೊಂಡತ್ತ ಗುರು ಎಲ್ಲಾ ಕಡೆ ದೇವ್ರ ಎಲ್ಲಾ ಕಡೆ ಅದಾನಂತ ತಿಳ್ಕೊಂಡತ್ತವ. ಹೌದವ ಹೌದು ಹೌದಿಲ್ಲ ಯಪ್ಪ ದೇವ್ರ ಅನುರಾಧ ತೃಣಕಾಶದಲ್ಲಿ ಭಗವಂತ ಒಬ್ಬನೇ ತನಕರೆ ಹೌದು. ಅವ್ ಎಲ್ಲಾ ಕಡೆ ತುಂಬ ತಿಳ್ಕ ಅನ್ನುವಂತ ಅನುಗ್ರಹ ನೀ ಮಾಡಿಕೊಟ್ಟಿಪ್ಪ. ನೀನೇ ನನ್ನ ಗುರು ಬಗ್ಗೆ ಕಾರ್ ಹಿಡದತ್ತ ವಿಶ್ವಭಕೇಶ್ವರಂದ. ಹೌದು ಅವತ್ತಿಂದ ಗುರುವಿನ ಮಾಡ್ಕೊಂಡ ಗುರುವಿನ ಗುಳ್ಳ ಕೊಳ್ಳಿ ಕಟ್ಕೊಂಡ ಪರಮಾತ್ಮ ಧ್ಯಾನ ಮಾಡ್ಕೊತ ಹೋಗಿದ್ದ. ಗುರುವಿಂದ ಹೋಗಿದ್ದೇವ ಮನೆಯೊಳಗಿದ್ದಂತ ಸಂದರ್ಭದ ಪಂಡರಾಪುರ ವಿಠ್ಠಲ್ ಏನ್ ಮಾಡಿದ ನಾಮದೇವನ ಮನೆಗೆ ಬಂದತ್ತ ನಾಯಿ ರೂಪದಾಗ. ನಾಯಿ ರೂಪದಾಗ ನಾಯಿ ರೂಪದಾಗ ಬಂದ ಅವನ ಮನೆಯೊಳಗೆ ರೊಟ್ಟಿ ಮುಟ್ಟನ್ ರೊಟ್ಟಿ ತಗೊಂಡು ನಾಯಿ ಓಡ್ತಿತ್ತ ಓಡ್ತಿತ್ತು. ಅವಾಗ ನಾಮದೇವ ಅಂದತ್ತ ನಾಯಿಗೆ ಏನಂದವ ಯಪ್ಪ ಹಂಗ ಯಾಕೆ ಓಡ್ಲಕತ್ತೀವ, ಹಂಗೆ ಓಡಬೇಡ, ಒಣ ರೊಟ್ಟಿ ತಗೊಂಡು ಓಡಬೇಡ, ಹೌದು ತುಪ್ಪ ಸವರ್ ಕೊಡ್ತೀನಿ ಬಾರ ತಿನ್ನಬಾ ಅಂದತ್ತವ. ನಾಯಿಗೆ ಇಟ್ಟು ಅನ್ಕೊಡ ನಾಯಿಗೆ ಅನ್ಕೊಡ ಅಷ್ಟು ತಳಗ ನಿಜ ರೂಪ ತೋರಿಬಿಟ್ಟ ಪಂಡರಾಪುರ ವಿಠ್ಠಲ ನಾಮದೇವನ ಮುಂದ. ಹೌದಾ ಅವಾಗ ಪಂಡರಾಪುರ ವಿಠ್ಠಲ ಅಂದತ್ತ ನಾಮದೇವಗ ಏನಂತವ ಅಲ್ಲ ನಾನ್ ನಾಯಿ ರೂಪದಾಗ ಬಂದಿನಿ ನಿನ್ನ ಮನೆಗೆ ಬಂದಿದ್ದೀನಿ. ನಾನ್ ನಾಯಿ ರೂಪದಾಗ ನಿನ್ನ ಮನೆಗೆ ಬಂದಿನಪ್ಪ ನನ್ನ ಕೂಡ ನಿನಗೆ ಹಂಗ ಹತ್ತಿ ಅಂದತ್ತವ. ಗೊತ್ತಾಯ್ತು ಅಂದತ್ತವ. ಅವಾಗ ಏನ್ ಹೇಳ್ತಾನೆವ ಯಪ್ಪ ನನ್ನ ಗುರು ವಿಶ್ವಭ ಕೇಚರದನ ಹೌದು ಮಲ್ಲಿಕಾರ್ಜುನ ಗುಡಿಯೊಳಗೆ ದೀಕ್ಷೆ ತಗೊಂಡಿನಿ, ಗುರುವಿನ ಮಾಡ್ಕೊಂಡಿನಿ. ಹೌದು ದೇವ್ರು ಎಲ್ಲಾ ಕಡೆ ತುಂಬಿ ತುಳುಕ್ಯಾನ ಅನ್ನುವಂಥದ್ದು ತಿಳಿಸಿಕೊಟ್ಟಾನ. ಹೌದು ಅದಕ್ಕೆ ನಾಯಿ ರೂಪದಾಗ ನೀ ಬಂದಿ ಅನ್ನೋ ನನ್ನ ಗುರುವಿನ ಅನುಗ್ರಹದಿಂದ ನಿನಗೆ ಗೊತ್ತಾಗಿತ್ತು. ಯಪ್ಪ ಗುರುವಿನ ಅನುಗ್ರಹದಿಂದ ಗೊತ್ತಾಗಿತ್ತು ಅಂದತ್ತ. ಹೌದಾ ಹೌದಲ್ಲ ಅದಕ್ಕೆ ಮಾನವ ಜನ್ಮಕ್ಕೆ ಪ್ರತಿಯೊಬ್ಬರಿಗೆ ಮೊದಲ ಗುರು ಬೇಕು. ಗುರು ಬೇಕೇ ಮುಂದಾಗೋ ಸುದ್ದಿ ಗೊತ್ತಾಗಬೇಕಾರ ಮೊದಲು ಗುರು ಬೇಕು ಅನ್ನುವಂತ ವಾದನ್ನ ಮಾಡಿ ಬಹಳ ಮಾತನಾಡ್ಲಾರ್ದನೆ 5 ಗಂಟೆ ಆಗ್ಯದ. ನಾವು ಇನ್ನೊಂದು ಚಾಲ ಹಾಡ್ತೀವಿ. ಚಾಲ ಹಾಡಗೊಡ್ದ 5:30 ಆಗ್ತದ. ಹೌದು ಯಾಕಂದ್ರೆ ಬೆಳಗ್ಗೆ ತಾಲೂಕ ಮನ್ನಿಕೇರಿ ಗ್ರಾಮಕ್ಕೆ ಕಾರ್ಯಕ್ರಮ ಅದಾವ. ಆಳಿಗೆ ಪಿಂಟೋಣ ಸಂಗಟ ಅವ್ರೊಂದ್ ಸಂದ್ ಹಾಡಿ ಹಾಡ್ಗೊಡ್ದ 6:30 ಪೌಣೆ 7 ಗಂಟೆನ ಆಗ್ತದತ್ತಮ್ಮ. ಆತದ ಹೌದಿಲ್ಲ 6:30 ಗಂಟೆ ಆಯ್ತಪ್ಪ ಅಂದ್ರೆ ಎಲ್ಲಾರು ಕುಡ್ಕೊಂಡು ಯಾಕಂದ್ರೆ ಸ್ವಲ್ಪ ಕಾರ್ಯಕ್ರಮ ಹಚ್ಚುದ್ರಲ್ಲೇ ಲೇಟ್ ಆಗ್ಯದ. ಇರ್ಲಿ ಹೌದಿಲ್ಲ ಆದ್ರೂ ಕೂಡ ಇದ್ದಟ್ರ ಸೇವಾ ಮಾಡ್ಬೇಕಾಗ್ಯದ. ಮಾಡ್ಬೇಕಾಗ್ಯದ. 4 ನುಡಿ ಚಾಲ ಹಾಡಿ ಚಾಲ ಹಾಡಿ ಬಾಳೆ ಕುರ ಮೆಟ್ಟು ಬಿಡೋಣ. ಆಯ್ತು